ಇನ್ನು ಒಂದ್ ಕಡೆ ಅಪಘಾತದಲ್ಲಿ ಕಿರುತೆರೆ ನಟಿ ಪವಿತ್ರ ಜಯರಾಮ್ ಸಾವನ್ನಪ್ಪಿದ್ದಾರೆ. ಹೈದರಾಬಾದ್ನಲ್ಲಿ ಅಪಘಾತಕ್ಕೀಡಾಗಿ ಪವಿತ್ರ ಸಾವನ್ನಪ್ಪಿರುವಂಥದ್ದು. ಪವಿತ್ರ ಪ್ರಯಾಣಿಸ್ತಾ ಇದ್ದಂಥ ಕಾರು ಮತ್ತು ಬಸ್ ನಡುವೆ ಡಿಕ್ಕಿ ಸಂಭವಿಸಿ ಈ ಸಂದರ್ಭದಲ್ಲಿ ಕಿರುತೆರೆ ನಟಿ ಪವಿತ್ರ ಜಯರಾಮ್ ಸಾವನ್ನಪ್ಪಿದ್ದಾರೆ. ತೆಲುಗು ಧಾರಾವಾಹಿಗಳಲ್ಲಿ ಫೇಮಸ್ ಆಗಿದ್ದಂಥ ಕನ್ನಡದ ನಟಿ. ಕನ್ನಡದ ಹಲವು ಧಾರಾವಾಹಿಗಳಲ್ಲಿ ಮನೆ ಮಾತಾಗಿದ್ರು. ಮುಂಜಾನೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಪವಿತ್ರ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕನ್ನಡದ ಹಲವು ಧಾರಾವಾಹಿಗಳಲ್ಲಿ ಮನೆ ಮಾತಾಗಿದ್ರು. ನೀವು ಕೂಡ ನೋಡಿರ್ತೀರಾ, ಸೀರಿಯಲ್ ನೋಡುವಂಥವ್ರು ಇವರನ್ನ. ತೆಲುಗಿನಲ್ಲೂ ಕೂಡ ಫೇಮಸ್ ಆಗಿದ್ರು. ತೆಲುಗಿನ ಒಂದು ಸೀರಿಯಲ್ಗಳಲ್ಲೂ ಕೂಡ ಅವರ ಅಭಿನಯಿಸ್ತಾ ಇದ್ರು. ಅಲ್ಲೂ ಕೂಡ ಸಾಕಷ್ಟು ಸೀರಿಯಲ್ಗಳಲ್ಲಿ ಅಭಿನಯಿಸಿ ಅಲ್ಲೂ ಮನೆ ಮಾತಾಗಿದ್ರು. ಕನ್ನಡದಲ್ಲೂ ಕೂಡ ಚಿರಪರಿಚಿತರು ಪವಿತ್ರ ಜಯರಾಮ್ ಅವರು. ಇವತ್ತು ಸಾವನ್ನಪ್ಪಿದ್ದಾರೆ. ಇಂದು ಮುಂಜಾನೆ ಕಾರು ಮತ್ತು ಬಸ್ನ ನಡುವೆ ಡಿಕ್ಕಿ ಸಂಭವಿಸಿ ಈ ಸಂದರ್ಭದಲ್ಲಿ ಪವಿತ್ರ ಸಾವನ್ನಪ್ಪಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸತೀಶ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸತೀಶ್, ಎಷ್ಟೊತ್ತಿಗೆ ಮುಂಜಾನೆ ಅಂದರೆ ಈ ಒಂದು ಘಟನೆ ನಡೆದಿರುವಂಥದ್ದು? ಕಾರಲ್ಲಿ ಎಷ್ಟು ಜನ ಇದ್ರಂತೆ? ಏನಾಗಿದ್ದು? ಏನು ಮಾಹಿತಿ ಸಿಗ್ತಾ ಇದೆ ಈ ಘಟನೆಗೆ ಸಂಬಂಧಪಟ್ಟಂತೆ? ಹೈದರಾಬಾದ್ ನಲ್ಲಿ ಪ್ರಯಾಣ ಮಾಡುವಂತಹ ವೇಳೆ ಕುಟುಂಬಸ್ಥರ ಜೊತೆಯಲ್ಲಿ ಆಗಿರುವಂತಹ ಒಂದು ದುರ್ಘಟನೆ ಅಂತಾನೆ ಹೇಳ್ಬೋದು ಪೃಥ್ವಿ. ಸೊ ಬೆಳಗಿನ ಜಾವ ಆಗಿರುವಂತಹ ಈ ಒಂದು ಅಪಘಾತದಲ್ಲಿ ಪವಿತ್ರ ಅವರು ಒಂದು ನಿಧನರಾಗಿದ್ದಾರೆ ಅನ್ನುವಂತ ವಿಚಾರ ಇರುತ್ತದೆ. ಇವರು ಕನ್ನಡ ಕಿರುತೆರೆಯಲ್ಲಿ ಹೆಚ್ಚಾಗಿ ಅವರೊಂದು ಜನಪ್ರಿಯರಾಗಿದ್ದು, ಕನ್ನಡದಲ್ಲೂ ಕೂಡ ಸಾಕಷ್ಟು ಸಿನಿಮಾಗಳ ಜೊತೆಗೆ ಒಂದು ಸೀರಿಯಲ್ಗಳಲ್ಲೂ ಮಾಡಿದ್ರು. ಅದೇ ರೀತಿ ತೆಲುಗು ಕಿರುತೆರೆ ಲೋಕದಲ್ಲಿ ಇದು ಒಂದು ಚಿರಪರಿಚಿತವಾದಂತಹ ಮುಖ ಅಂದ್ರೆ ಪವಿತ್ರ ಅಂತ ಹೇಳ್ಬೋದು. ಸೊ ಈಗ ಅವರ ಒಂದು ಅಗಲಿಕೆ ಕನ್ನಡ ಚಿತ್ರರಂಗ ಮತ್ತು ತೆಲುಗು ಕಿರುತೆರೆ ಲೋಕಕ್ಕೂ ಒಂದು ರೀತಿಯಲ್ಲಿ ತುಂಬಾ ನಷ್ಟ ಆಗಿದೆ. ಇನ್ನು ಗಾಡಿಯಲ್ಲಿ ಟ್ರಾವೆಲ್ ಮಾಡುವಂತ ಸಂದರ್ಭದಲ್ಲಿ ಯಾರ್ಯಾರಿದ್ರು ಅನ್ನುವಂತ ಒಂದು ಮಾಹಿತಿ ಲಭ್ಯವಾಗಿಲ್ಲ. ಆದರೆ ಇವರು ಒಂದು ದುರ್ಮರಣದ ಬಗ್ಗೆ ಒಂದು ಮಾಹಿತಿ ಲಭಿಸಿರುವಂತದ್ದು ಪೃಥ್ವಿ. ಓಕೆ, ಧನ್ಯವಾದ ಸತೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯದಲ್ಲಿ ಮುಂದುವರೆದಿದೆ ಮಳೆಯ ಅಬ್ಬರ. ಇನ್ನು 5 ದಿನ ರಾಜ್ಯದಲ್ಲಿ ಉತ್ತಮ ಮಳೆ ಆಗುವಂತ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ವಾತಾವರಣ ಕೂಲ್ ಆಗಿದೆ. ಮುಂದಿನ 24 ಗಂಟೆಗಳಲ್ಲಿ ಹಲವೆಡೆ ಮಳೆಯ ನಿರೀಕ್ಷೆ ಇದೆ. 5 ದಿನ ಹಲವೆಡೆ ಉತ್ತಮ ಮಳೆಯಾಗುವಂತ ಮುನ್ಸೂಚನೆ ಇದೆ. ಮಳೆ ಶುರುವಾಗಿದ್ದು ರೈತರ ಮೊಗದಲ್ಲಿ ಸಂತಸ ಮನೆ ಮಾಡಿದೆ. ರಾಜ್ಯದಾದ್ಯಂತ ಹಲವು ಜಿಲ್ಲೆಗಳಲ್ಲಿ ಮಳೆಯ ಆರ್ಭಟ ಇರುವಂಥದ್ದು. ಇನ್ನು ಬೆಂಗಳೂರಿನಲ್ಲಿ ಭಾರಿ ಮಳೆಯ ಅವಾಂತರ ಕೂಡ ಕೆಲವೊಂದು ಕಡೆ ಆಗ್ತಾ ಇದೆ. ಒಂದೇ ವಾರದಲ್ಲಿ 300ಕ್ಕೂ ಅಧಿಕ ಮರಗಳು ನೆಲಸಮ ಆಗಿದೆ. 6 ಮಂದಿಗೆ ಗಾಯ ಆಗಿದೆ. ಹಲವು ವಾಹನಗಳು ಜಖಮಾಗಿದ್ದಾವೆ. ಮಳೆ ಬೀಳುವಂಥ ವೇಳೆ ಮರದ ಕೆಳಗೆ ನಿಲ್ಲಬೇಡಿ. ಮರ, ರೆಂಬೆ, ಕೊಂಬೆ ಬೀಳುವಂಥ ಆತಂಕ ಕೂಡ ಇರುವಂಥದ್ದು. ಹಳೆಯ ಮರಗಳು ಸ್ಪೆಷಲಿ ಅದರ ಕೆಳಗಡೆ ಮಾತ್ರ ನಿಂತ್ಕೊಬೇಡಿ. BBMP ಅಧಿಕಾರಿಗಳಿಂದ ಮನವಿಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ನ್ಯೂಸ್ 18 ಕೂಡ ಮನವಿಯನ್ನು ಮಾಡಿಕೊಳ್ತಾ ಇದೆ. ಹಳೆಯ ಮರಗಳು ಹಾಗೆ ಈ ಲೈಟ್ ಕಂಬದ ಪಕ್ಕ ಎಲ್ಲ ನಿಂತ್ಕೊಳ್ಬೇಡಿ. ಮೊದಲೇ ಗುಡುಗು ಸಿಡಿಲು ಜೋರಾಗೆ ಬಂದು ಈ ಬಾರಿ ಮಳೆ ಸುರಿತಾ ಇರುವಂಥದ್ದು. ಅದ್ರ ಜೊತೆಗೆ ಆಲಿಕಲ್ಲು ಮಳೆ ಬೇರೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹುಬ್ಬಳ್ಳಿಯಲ್ಲಿ ನಿನ್ನೆ ಸುರಿದಂಥ ಮಳೆಗೆ ಅವಾಂತರ ಸೃಷ್ಟಿಯಾಗಿದೆ. ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಾಂಪೌಂಡ್ ಕುಸಿತ ಆಗಿದೆ. ಹುಬ್ಬಳ್ಳಿಯ ಕಿಮ್ಸ್ ಹಿಂಭಾಗ ಇರುವಂಥ ಕಾಂಪ್ಲೆಕ್ಸ್ ಇದು. ನಿನ್ನೆ ಅಪಾರ ಪ್ರಮಾಣದ ಮಳೆ ಆಗಿರುವಂಥ ಕಾರಣಕ್ಕೆ ಕಾಂಪೌಂಡ್ ಗೋಡೆ ಕುಸಿತ ಆಗಿದೆ. ಕಿಮ್ಸ್ನಿಂದ ಅಪಾರ ಪ್ರಮಾಣದ ನೀರು ಹರಿದು ಬಂದ ಕಾರಣ ಕಾಂಪೌಂಡ್ ಗೋಡೆ ಕುಸಿತ ಆಗಿದೆ. ಇನ್ನು ಮಳೆ ಬಂದಾಗ ಕಾಂಪ್ಲೆಕ್ಸ್ಗೆ ನೀರು ನುಗ್ಗುತ್ತೆ, ಅನಾಹುತ ತಪ್ಪಿಸಿ ಅಂತ ಪಾಲಿಕೆ ಅಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ರು ಸ್ಥಳೀಯರು. ಆದರೂ ಕೂಡ ಎಚ್ಚೆತ್ತುಕೊಂಡಿಲ್ಲ ಪಾಲಿಕೆ, ಕ್ರಮವನ್ನು ಕೈಗೊಂಡಿಲ್ಲ. ಈ ಹಿನ್ನೆಲೆಯಲ್ಲಿ ಅವಾಂತರ ಆಗಿದೆ. ಮಲೆನಾಡಿನ ಭಾಗದ ಪ್ರಮುಖ ಜಿಲ್ಲೆ ಚಿಕ್ಕಮಗಳೂರಿನಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ. ಕಳೆದೊಂದು ಗಂಟೆಯಿಂದ ನಿರಂತರವಾಗಿ ಮಳೆ ಆಗ್ತಾ ಇರುವಂಥದ್ದು. ಚಿಕ್ಕಮಗಳೂರು ತಾಲೂಕಿನ ಶಿರವಾಸೆ, ಮುತ್ತೋಡಿ, ಮಲ್ಲಂದೂರು ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಗುಡುಗು ಸಿಡಿಲು ಬಿರುಗಾಳಿ ಸಹಿತ ಭಾರಿ ಮಳೆ ಆಗ್ತಾ ಇರುವಂಥದ್ದು. ಶಿರವಾಸೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 16 ಗ್ರಾಮಗಳಲ್ಲಿ ವಿದ್ಯುತ್ ಸಂಪರ್ಕ ಕಡಿತ ಆಗಿದೆ. ಜನಜೀವನ ಅಸ್ತವ್ಯಸ್ತ ಆಗಿದೆ. ಕೂಲಿ ಕಾರ್ಮಿಕರು ಪರದಾಟವನ್ನು ಮಾಡಿದ್ದಾರೆ. ಕಳಸಾ ತಾಲೂಕಿನ ಹಲವು ಭಾಗಗಳಲ್ಲಿ ಸುರಿತಾ ಇರುವಂಥದ್ದು ಮಳೆ. ನಿರಂತರ ಮಳೆಯಿಂದಾಗಿ ರೈತರು, ಕಾಫಿ ಬೆಳೆಗಾರರಲ್ಲಿ ಸಂತಸ ಮನೆ ಮಾಡಿದೆ.